ನೋಡಿ ನಮ್ಮ ಅಪ್ಪ ಅಮ್ಮ ಅಪ್ಪೆ ಅಕ್ಕ ಕವಡೆ ಆಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಊರಿಗೆ ಹೊರಡೋ ದಿನದ ಬೆಳಿಗ್ಗೆಯ ವ್ಲಾಗ್. ಅವತ್ತಿನ ದಿನ ಬೇಗ ಹೊರಡಬೇಕು ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಯಿತು. ಇವಾಗ ಟೈಮ್ ಆಗಿರೋದು ಬೆಳಗ್ಗೆ 7:30. ಇವಾಗ ಬೆಂಗಳೂರು ಬಿಡ್ತಾ ಇದ್ದೀವಿ. ಇನ್ನೂ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ತಿಂಡಿ ಕೂಡ ಇಲ್ಲೇ ತಿಂದು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆಲ್ಲ ನಾವು ಮನೆಗೆ ರೀಚ್ ಆಗಿರ್ತೀವಿ. ಸೊ ಇವಾಗ ಹೊರಟ್ವಿ. ಅದಾದ ನಂತರ ನಾನೇನು ವೀಡಿಯೋ ಮಾಡಲಿಲ್ಲ. ಇನ್ನೇನು ನಮ್ಮ ಮನೆಗೆ 1.5 hours ಇದೆ ಅನ್ನೋವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವಿವಾಗ ಮುಂಡಗೋಡು ಹತ್ರ ರೀಚ್ ಆಗ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ನಮ್ಮೂರ ಕಡೆ ಬಂದ ತಕ್ಷಣ ಈ ರೀತಿ ಫುಲ್ ಎಲ್ಲ ಗ್ರೀನ್ ಆಗಿರುತ್ತೆ. ಮಧ್ಯದಲ್ಲಿ ರೋಡು, ಸುತ್ತಮುತ್ತಲು ಚೆನ್ನಾಗಿರುವಂಥ ಹಸಿರಾಗಿರುವಂಥ ಕಾಡು ಎಲ್ಲ ಕೂಡ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾತಾವರಣ ಕೂಡ ಚೇಂಜ್ ಆಗಿರುತ್ತೆ, ಕೂಲಾಗಿರುತ್ತೆ. ಸೊ ಅಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಮತ್ತೆ ಎಲ್ಲೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಪ್ರತಿ ಸತಿ ವೀಡಿಯೋ ಮಾಡಿರ್ತೀನಲ್ವ, ಹಾಗಾಗಿ ಈ ಸಲ ಬೇಡ ಅಂತ ಮಾಡಿರಲಿಲ್ಲ. ಇವಾಗ ಇನ್ನೇನು ನಮ್ಮ ಮನೆ ಹತ್ರ ಹೋಗ್ತಾ ಇದ್ವಿ. ಮಧ್ಯ ದಾರಿನಲ್ಲಿ ಈ ರೀತಿ ನಮಗೆ ನರಿ ಎಲ್ಲನೂ ಕಾಣಿಸುತ್ತೆ, ಕೆಲವೊಮ್ಮೆ ಜಿಂಕೆ ಕೂಡ ಕಾಣಿಸುತ್ತೆ. ಇವಾಗ ನವಿಲು ಕೂಡ ಇತ್ತು ಅಲ್ಲಿ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡಿದೆ. ಬಟ್ ಅಷ್ಟರೊಳಗೇ ಅದು ಹಾರೋಯಿತು. ಸೊ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಇವತ್ತಿಂದ ನೀವು ಹಳ್ಳಿ ವ್ಲಾಗ್ಸ್ಗಳನ್ನು ಕೂಡ ನೋಡ್ಬೋದು. ಸುಮಾರಷ್ಟು ಹಳ್ಳಿ ವ್ಲಾಗ್ಸ್ಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸರ್ತಿ ಊರಿಗೆ ಹೋದಾಗ. ಹಾಗಾಗಿ ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಇದಾದ ನಂತರ ನಮ್ಮ ಮನೇಲಿ ದಂಪತಿ ಊಟ ಎಲ್ಲ ಆಗಿತ್ತು, ಅದರ ವ್ಲಾಗ್ ಕೂಡ ಬರುತ್ತೆ ಮುಂದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸುತ್ತಮುತ್ತಲು ಗ್ರೀನಾಗಿ ಮಧ್ಯದಲ್ಲಿ ಈ ರೀತಿ ರೋಡೆಲ್ಲ ಇರುತ್ತೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ರೀತಿಯ ವಾತಾವರಣ. ಹಾಗಾಗಿ ಆ ಕ್ಲಿಪ್ಪಿಂಗ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಗೆಲ್ಲ ನಾವು ನಮ್ಮ ಮನೆಯನ್ನು ರೀಚ್ ಆಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ನಿಮ್ಮ ಜೊತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆವತ್ತಿನ ದಿನ ಮನೆಗೆ ರೀಚ್ ಆದಮೇಲೆ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಅದರ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಅವರ ಅಜ್ಜನ ಮನೆಯಲ್ಲಿ ದಂಪತಿ ಊಟ ಇತ್ತು, ಅಲ್ಲಿಗೆ ಕೂಡ ಹೊರಡಬೇಕಿತ್ತು. ಸೊ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ನಮ್ಮ ಯಲ್ಲಾಪುರಕ್ಕೆ ಬಂದು ರೀಚ್ ಆಗಿದ್ದೀವಿ. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಿತ್ತು ಮನೆಗೆ ಬೇಕಾಗಿರುವಂಥದ್ದು, ಹಾಗಾಗಿ ನಿಂತ್ಕೊಂಡಿದ್ದೀವಿ. ಸಖತ್ ಬಿಸಿಲಿತ್ತು ಇವತ್ತಂತೂ, ಇಲ್ಲ ಅಂತಂದರೆ ಮಳೆ ಬೀಳ್ತಾನೆ ಇರುತ್ತೆ. ಇನ್ನೊಂದು 5 ನಿಮಿಷಕ್ಕೆ ಮನೆ ರೀಚ್ ಆಗಿರ್ತೀವಿ. ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಅವರ ಅಜ್ಜನ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ದಂಪತಿ ಊಟ ಕೂಡ ಇತ್ತು, ಹಾಗಾಗಿ ಹೊರಡ್ತಾ ಇದ್ದೀವಿ. ಅಲ್ಲಿ ಕೂಡ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ, 1-2 ಸಣ್ಣ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಅಷ್ಟೇ. ನಂಗೆ ಹೊರಗಡೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಕಂಫರ್ಟೇಬಲ್ ಇರೋದಿಲ್ಲ, ಹಾಗಾಗಿ ಜಾಸ್ತಿ ಮಾಡಲಿಲ್ಲ. ಬಟ್ 1-2 ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಅದರ ನೆಕ್ಸ್ಟ್ ಡೇ. ಅಂದರೆ ನನ್ನ ಹಸ್ಬೆಂಡ್ ಅಜ್ಜನ ಮನೆಗೆ ಹೋಗಿ ಬಂದ ನಂತರದ ನೆಕ್ಸ್ಟ್ ಡೇ. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಈ ರೀತಿ ಕವಡೆ ಆಟ ಆಡ್ತಾ ಇದ್ದೀವಿ, ಅಥವಾ ಚೌಕಾಬಾರ ಅಂತ ಏನು ಹೇಳ್ತಾರೆ, ಇದನ್ನು ಆಡ್ತೀವಿ. ನಾವಿಲ್ಲದಾಗೂ ಕೂಡ ನಮ್ಮ ಅತ್ತೆ, ನನ್ನ ಮಕ್ಕಳು, ಮಾವ ಎಲ್ಲ ಆಟ ಆಡ್ತಾರೆ. ಇವಾಗ ನಾವು ಕೂಡ ಬಂದಿದ್ದೀವಲ್ಲ, ನಾವು ಜಾಯ್ನ್ ಆಗಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇದು ಆಟ ಆಡೋಕ್ಕೆ. ನನಗಂತೂ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ, ಎಲ್ರಿಗೂ ಇಷ್ಟ, ಹಾಗಾಗಿ ಆಟ ಆಡ್ತಾ ಇದ್ದೀವಿ. ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಅಪ್ಪ ಅಮ್ಮ ಅಬ್ಬೆ ಅಕ್ಕ ಕವಡೆ ಆಡ್ತಾ ಇದ್ದಾರೆ, ಅಂದ್ರೆ ಚೌಕಾಬಾರು. ಹಾಗೆ
ಹಾಗೆಯೇ ನಾಳೆ ನಮ್ಮ ಮನೆಯಲ್ಲಿ ದಂಪತಿ ಊಟ ಇರೋದ್ರಿಂದ ಇವತ್ತೇ ನಾನು ನೀಟಾಗಿ ಇಲ್ಲಿ ಗುಡಿಸಿ ಒರೆಸಿ ಎಲ್ಲ ಆದ ನಂತರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನನ್ನ ಮಗಳಿಗೆ ತುಂಬ ದೊಡ್ಡ ರಂಗೋಲಿ ಹಾಕಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾಳೆನೇ ಇಷ್ಟ ದೊಡ್ಡ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತೇ ಹಾಕೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಚುಕ್ಕಿ ರಂಗೋಲಿ ಹಾಕೋದಂತಂದರೆ ತುಂಬ ಸ್ಟ್ರೇಟಾಗಿ ಬರಬೇಕು, ಇಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ಅಷ್ಟೇನು ಪರ್ಫೆಕ್ಟಾಗಿ ಹಾಕಲ್ಲ, ಬಟ್ ಆದರೂ ಕೂಡ ಟ್ರೈ ಮಾಡಿದ್ದೀನಿ ನೀಟಾಗಿ ಹಾಕೋದಕ್ಕೆ. ಫೈನಲಾಗಿ ಯಾವ ರೀತಿ ಬಂದಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಯಾವಾಗಲೂ ಕೂಡ, ಬಟ್ ಅಲ್ಲಿ ಹಾಕಿದಾಗ ತುಂಬ ದೊಡ್ಡ ಜಾಗಕ್ಕೆ ಹಾಕಿದ್ದೆ. ಫಸ್ಟು ಬರೀ ವೈಟ್ ಪೌಡ್ರಲ್ಲಿ ಹಾಕಿದಾಗ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಸ್ಟ್ರೇಟಾಗೆಲ್ಲ ಬಂದಿರಲಿಲ್ಲ, ಸ್ವಲ್ಪ ಡೊಂಕ ಎಲ್ಲ ಆಗಿತ್ತು. ಬಟ್ ಕಲರ್ ಹಾಕಿದ್ಮೇಲೆ ಮ್ಯಾನೇಜ್ ಆಯಿತು. ಇಲ್ಲ ಅಂತಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು ಏನು ಹಿಂಗೆ ಬಂದುಬಿಡ್ತು ರಂಗೋಲಿ ಅಂತ. ಈ ರೀತಿದೊಂದು ರಂಗೋಲಿ ಹಾಕಿದ್ದೀನಿ. ಇದು 25ರಿಂದ 1 ಆ ಥರ ಡಾಟ್ಸ್ದು, ಸ್ಟ್ರೇಟ್ ಡಾಟ್ಸ್ ಹಾಕ್ತಾರಲ್ಲ ಆ ಥರದ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಇವತ್ತು ಸ್ತುತಿ ಇದನ್ನೇ ಹಾಕಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಅವಳಿಗೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ. ಬಟ್ ಕಲರ್ಸ್ ಕೂಡ ತುಂಬ ಜಾಸ್ತಿ ಬೇಕಾಗುತ್ತೆ. ದೊಡ್ಡ ರಂಗೋಲಿ ಹಾಕ್ದಂಗೂ ಸಾಕಾಗತ್ತೋ ಇಲ್ವೋ ಅಂತ ಭಯದಲ್ಲೇ ಅಂತೂ ರಂಗೋಲಿ ಹಾಕಿ ಮುಗಿಸಿದ್ದಾಯಿತು. ಫೈನಲ್ ಆಗಿ ರಂಗೋಲಿ ಯಾವ ರೀತಿ ಬಂದಿದೆ ಅನ್ನೋದನ್ನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇನ್ನೇನು ವೈಟ್ ಪೌಡ್ರಲ್ಲೆಲ್ಲ ಹಾಕಿ ಮುಗಿತಾ ಬಂತು ನೋಡಿ. ಫೈನಲಿ ರಂಗೋಲಿ ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ನನಗೂ ಕೂಡ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇದಾದ ನಂತರ ಆವತ್ತಿನ ದಿನ ನಾನು ಮತ್ತೇನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವತ್ತಿನ ದಿನ ನಮ್ಮ ಮನೆಯಲ್ಲಿ ದಂಪತಿ ಊಟ ಕೂಡ ಇದೆ. ಆ ವ್ಲಾಗನ್ನು ನೀವು ನೆಕ್ಸ್ಟ್ ಡೇ ನೋಡ್ಬೋದು, ಅಂದರೆ ಮುಂದಿನ ವ್ಲಾಗಲ್ಲಿ ನೋಡ್ಬೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಟೈಮ್ ಆಗಿರೋದು ಬೆಳಗ್ಗೆ 6:15. ಎಷ್ಟು ಜೋರಾಗಿ ಮಳೆ ಬರುತ್ತಿದೆ ನೋಡಿ. ಇವತ್ತು ನಮ್ಮ ಮನೇಲಿ ದಂಪತಿ ಊಟ ಕೂಡ ಇದೆ, ಬಟ್ ಮಳೆ ನೋಡಿ ಯಾವ ಲೆವೆಲ್ಗೆ ಬರ್ತಾ ಇದೆ ಅಂತ. ನಿನ್ನೆ ಎಲ್ಲ ಎಷ್ಟೊಂದು ಮಳೆ ಇರಲಿಲ್ಲ, ಬಟ್ ಇವತ್ತು ಸಖತ್ತಾಗಿ ಮಳೆ ಹೋಯ್ತಾನೇ ಇದೆ. ರಾತ್ರಿಯಿಂದ ಕೂಡ, ಮಧ್ಯರಾತ್ರಿಯಿಂದ ಮಳೆ ಹೋಯ್ತಾ ಇದೆ ಸಿಕ್ಕಾಪಟ್ಟೆ.